ಬ್ರಹ್ಮಶ್ರೀ ಮೀಡಿಯಾಕ್ಕೆ ಸ್ವಾಗತ. ನಾನು ಸುಧಾಕರ್ ಪೂಜಾರಿ. ನೀವೆಲ್ಲ ಗಮನಿಸಿದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು SIR ಅಂದ್ರೆ ಏನು, ಅದು ಹೇಗೆ ನಡೀತದೆ, ಇದರ ಬಗ್ಗೆ ವಿವರವನ್ನು ಕೊಟ್ಟಿದ್ದೇವೆ. ಈ ಬಾರಿ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಿಸುವುದು ಹೇಗೆ ಅಂತ ನೋಡೋಣ. ಭಾರತ ಚುನಾವಣಾ ಆಯೋಗ ನೀಡಿರ್ತಕ್ಕಂಥ ಎನ್ಯುಮರೇಷನ್ ಫಾರ್ಮ್ ಅನ್ನು ಈಗಾಗಲೇ BLOಗಳು ನಿಮ್ಮ ಮನೆಗೆ ಬಂದು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಉದಾಹರಣೆಗೆ ಭಾಸ್ಕರ್ ಜಿ ಪೂಜಾರಿ ಅವರ ಮನೆಗೆ ಬಂದಿದ್ದಾರೆ. ಬಂದಿರತಕ್ಕಂಥ BLOನವರ ಹೆಸರು ಲಕ್ಷ್ಮಿ. ಅವರ ಫೋನ್ ನಂಬರ್ ಇದೆ, ಇಲ್ಲಿ ನೋಡಿ ಫೋನ್ ನಂಬರ್ ಇದೆ. ಸೊ ಇದರಲ್ಲಿ ಏನಿದೆ, 3 ವಿಚಾರಗಳನ್ನು ಗಮನಿಸಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. 4 ಕಾಲಮ್ಗಳಿದೆ. ಪ್ರಥಮ ಕಾಲಮಲ್ಲಿ ಮತದಾರರ ಹೆಸರು, ಇದು ಯಾರ್ದು? ಭಾಸ್ಕರ್ ಜಿ ಪೂಜಾರಿ ಅವರು. ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಇದೆ, ಅದರಲ್ಲಿ ವಿಳಾಸ ಇದೆ, ಇದು ಗಮನಿಸಬೇಕು ಪ್ರಥಮವಾಗಿ. ನೆಕ್ಸ್ಟ್ ಇರುವಂಥ ಕ್ರಮ ಸಂಖ್ಯೆ, ಅವ್ರದ್ದು ಕ್ರಮ ಸಂಖ್ಯೆ ಏನಿದೆ ಇವಾಗ ಇರತಕ್ಕಂಥ ಕ್ರಮ ಸಂಖ್ಯೆ ಏನು. ಅವರ ಭಾಗ ಸಂಖ್ಯೆ ಅಂತ ಹೇಳಿದ್ರೆ ಬೂತ್ ಸಂಖ್ಯೆ ಎಷ್ಟಂತ ಇದೆ, ಮತ್ತು ಅದರ ಹೆಸರು ಇದೆ. ಎಲ್ಲಿದೆ? ವರದರಾಯ ನಾಯಕ್ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿದೆ. ಸೊ ವಿಧಾನಸಭಾ ಕ್ಷೇತ್ರದ ಹೆಸರಿದೆ, ಏನು? ಕಾಪು ಅಂತ. ನೋಡಿ ಇಲ್ಲಿ ಗಮನಿಸಿ, ಕಾಪು ಅಂತ. ರಾಜ್ಯ ಯಾವುದು? ಕರ್ನಾಟಕ. ಇದಿಷ್ಟು ವಿಚಾರ, 2ನೇ ವಿಚಾರ. 3ನೇ ಕಾಲಮ್ಗೆ ಬಂದರೆ ಸ್ಕ್ಯಾನರ್ ಇದೆ. ಇದು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ, ಆದರೆ BLOಗಳಿಗೆ ಸರಿಯಾದ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ಡೀಟೇಲ್ಸ್ ಬರುತ್ತೆ, ನಮಗೆ ಬರಲ್ಲ, ಅದರಿಂದ ಇದನ್ನು ನೋಡೋದು ಬೇಡ. ನೆಕ್ಸ್ಟ್ ಇರುವಂಥದ್ದು ಫೋಟೋ ಇದೆ. ಈಗಾಗಲೇ ಭಾಸ್ಕರ್ ಜಿ ಪೂಜಾರಿ ಅವರು ಕೊಟ್ಟಿರ್ತಕ್ಕಂಥ ಫೋಟೋ ಇದೆ. ನಿಮ್ಮದು ಕೂಡ ಫೋಟೋ ಇರ್ತದೆ, ಆದರೆ ನಿಮಗೆ ಅದನ್ನು ಬದಲಾವಣೆ ಮಾಡಬೇಕು, ಚೆನ್ನಾಗಿರ್ತಕ್ಕಂಥ ಫೋಟೋ ಕೊಡಬೇಕಂತ ಇದ್ದರೆ ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ಇಟ್ಟುಕೊಂಡ್ರೆ ಆಯಿತು. BLOಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಒಮ್ಮೆ ಕೊಟ್ಟು ಹೋದ ನಂತರ ನೆಕ್ಸ್ಟ್ ಅವ್ರು ತುಂಬಿಸ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ಈ ಫೋಟೋವನ್ನು ಇಟ್ಕೊಂಡ್ರೆ ಆಯಿತು, ಇದನ್ನು ಕೊಟ್ಟರೆ ಆಯಿತು. ಸ್ನೇಹಿತರೆ, ಸೆಲ್ಫ್ ಮ್ಯಾಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಸೆಲ್ಫ್ ಮ್ಯಾಪಿಂಗ್ನಲ್ಲಿ ಈ ಕಾಲಮನ್ನು ತುಂಬಿಸ್ಲಿಕ್ಕೆ ಇರ್ತದೆ. ನೋಡಿ, ಇದರಲ್ಲಿ ತುಂಬಿಸಬೇಕಾದ್ರೆ ಇಲ್ಲೊಂದು ವಿಚಾರವನ್ನು ಹೇಳಿದ್ದಾರೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂದರೆ ಏನು? 2002ರಲ್ಲಿ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಯಾವಾಗಾಗಿದೆ? 2002ರಲ್ಲಿ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಏನಿತ್ತು ಅದನ್ನು ತುಂಬಿಸಲಿಕ್ಕೆ ಇರ್ತಕ್ಕಂಥದ್ದು. ಇವಾಗ ಉದಾಹರಣೆಗೆ ಭಾಸ್ಕರ್ ಜಿ ಪೂಜಾರಿ ಅವರ ಹೆಸರು ಉದಾಹರಣೆಗೆ ಆ ಸಮಯದಲ್ಲಿ ಭಾಸ್ಕರ್ ಜಿ ಪೂಜಾರಿ ಅಂತ ಇರಲಿಕ್ಕಿಲ್ಲ. ಮೇ ಬಿ ಭಾಸ್ಕರ್ ಅಂತ ಇದ್ದರೆ ಅದನ್ನು ಭಾಸ್ಕರ್ ಅಂತಲೇ ಬರೆಯಬೇಕು. ಅದರ ಬದಲಿಗೆ ಭಾಸ್ಕರ್ ಜಿ ಪೂಜಾರಿ ಬರೆಯಲಿಕ್ಕೆ ಇರೋದಿಲ್ಲ, ಭಾಸ್ಕರ್ ಅಂತ ಬರೆಯುವ. ಭಾಸ್ಕರ ಅಂತ ಇತ್ತು ಅಂತ ಇಟ್ಕೊಳ್ಳುವ, ಭಾಸ್ಕರ ಅಂತಲೇ ತುಂಬಿಸಬೇಕು. ನೆಕ್ಸ್ಟ್, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಇದು ತುಂಬಿಸಲೇಬೇಕಂತಿಲ್ಲ, ಬಟ್ ಇದ್ರೆ ತುಂಬಿಸ್ಬೋದು. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಆವಾಗ ಏನಿತ್ತು, ಇದೇ ಇದ್ರೆ ಇದನ್ನು ತುಂಬಿಸುವಂಥ. ನೋಡಿ ಇಲ್ಲಿದೆ, ನೋಡಿ YNXO 807776. ಆವಾಗ ಅದೇ ಇದ್ರೆ ಅದನ್ನು ತುಂಬಿಸುವಂಥದ್ದು, ಇಲ್ಲದಿದ್ದರೆ ಇದನ್ನು ಬಿಟ್ಟು ಬಿಡುವ. ಓಕೆ, ನೆಕ್ಸ್ಟ್ ಸಂಬಂಧಿಯ ಹೆಸರು. ಯಾರ ಸಂಬಂಧಿ ಹೆಸರು? ಸಂಬಂಧಿ ಹೆಸರು ಅಂತ ಹೇಳಿದ್ರೆ ಯಾರ ಮ್ಯಾಪಿಂಗ್ ಅನ್ನು ನಾವು ಮಾಡ್ತಾ ಇದ್ದೇವೆ, ಅದರ ಅರ್ಥ ಅವರ ತಂದೆಯ ಹೆಸರಲ್ಲಿ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ರೆ ಅವರ ಸಂಬಂಧಿಯ ಹೆಸರು ಏನು? ಗೋವಿಂದ ಪೂಜಾರಿ. ಅವರ ಸಂಬಂಧಿಯ ಹೆಸರು ಗೋವಿಂದ ಪೂಜಾರಿ ಹೆಸರನ್ನು ತುಂಬಿಸಿ. ಯಾರ್ದು ತುಂಬಿಸಿದ್ದು? ಅವರ ತಂದೆ. ಯಾರ ತಂದೆ? ಭಾಸ್ಕರ್ ಅವರ ತಂದೆ ಹೆಸರು ಗೋವಿಂದ ಪೂಜಾರಿ, ಅದನ್ನು ನಾವು ತುಂಬಿಸಿದ್ದೇವೆ. ನೆಕ್ಸ್ಟ್ ಸಂಬಂಧ. ಯಾರಿಗೆ ಸಂಬಂಧ? ಗೋವಿಂದ ಪೂಜಾರಿ ಮತ್ತು ಭಾಸ್ಕರ್ ಅವರಿಗೆ ಇರ್ತಕ್ಕಂಥ ಸಂಬಂಧ ಏನು ಸಂಬಂಧ? ಇವರು ತಂದೆ ಅಂತಲೇ ತುಂಬಿಸ್ಬೇಕು. ಅಥವಾ ಈ ಜಾಗದಲ್ಲಿ ತಾಯಿ ಹೆಸರಲ್ಲಿ ನಾವು ಮ್ಯಾಪಿಂಗ್ ಮಾಡ್ತಾ ಇದ್ರೆ ತಾಯಿ ಅಂತ ಬರಿಬೇಕಾಗ್ತದೆ. ಇಲ್ಲಿ ಇವರು ತಂದೆ, ಗೋವಿಂದ ಪೂಜಾರಿ ಅವರು ತಂದೆ, ಅದರಿಂದ ತಂದೆ ಹೆಸರನ್ನು ತುಂಬಿಸುವಂಥ. ಇನ್ನು ಜಿಲ್ಲೆ. ಯಾವ ಜಿಲ್ಲೆ? ಇವರು ಯಾವ ಜಿಲ್ಲೆಯವರು? ಉಡುಪಿ ಜಿಲ್ಲೆ ಅಂತ ಬರೆಯುವುದು. ಉಡುಪಿ ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ರಾಜ್ಯ ಕರ್ನಾಟಕ, ಅದನ್ನು ಬರೆಯುವಂಥದ್ದು ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು. ಯಾವ ವಿಧಾನಸಭಾ ಕ್ಷೇತ್ರ? ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಮತದಾನವನ್ನು 2002ರಲ್ಲಿ ಮಾಡಿದ್ದಾರೆ ಅದನ್ನು ತುಂಬಿಸುವಂಥದ್ದು. ಇದು ಕಾಪು ಇರ್ತದೆ. ನೆಕ್ಸ್ಟ್, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಎಷ್ಟಂತ ಹೇಳಿದ್ರೆ ಅದು ಆವಾಗ ಮೇ ಬಿ 121 ಅಂತ ಇರ್ಬೋದು. ಹೆಸರೇನು? ಕಾಪು. ಭಾಗ ಸಂಖ್ಯೆ ಅಂತ ಹೇಳಿದ್ರೆ ಬೂತ್ ಸಂಖ್ಯೆ ಎಷ್ಟು ಅಂತ. ಬೂತ್ ಸಂಖ್ಯೆ ಎಷ್ಟು? 86 ಬೂತ್ ಸಂಖ್ಯೆ, ಅದನ್ನೇ ಬರಿಬೇಕು ನಾವು. ಕ್ರಮ ಸಂಖ್ಯೆ ಅದು 150 ಅಂತ ಇಟ್ಕೊಳ್ಳುವ, ಅದನ್ನೇ ಬರೆಯುವಂಥದ್ದು.
ಇದು ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಇದು 2002ರ ವಿವರವನ್ನು ಕೊಡಬೇಕು. ಸ್ನೇಹಿತರೆ ಗಮನಿಸಬೇಕು, 2ನೇ ಕಾಲಮನ್ನು ತುಂಬಿಸ್ಲಿಕ್ಕೆ ಇರುವುದು. ಸೆಲ್ಫ್ ಮ್ಯಾಪಿಂಗ್ ಮಾಡುವಂಥ ಸಂದರ್ಭದಲ್ಲಿ 2ನೇ ಕಾಲಮನ್ನು ತುಂಬಿಸ್ಲಿಕ್ಕೆ ಇರುವುದಿಲ್ಲ. ಆದರೆ ಇಲ್ಲೊಂದು ಕಾಲಮ್ ಇದೆ ನೋಡಿ, ಈ ಕಾಲಮನ್ನು ತುಂಬಿಸ್ಲಿಕ್ಕೆ ಇರ್ತದೆ ನೋಡಿ. ಈ ಕಾಲಮ್ ಇದರಲ್ಲಿ ಏನು ಕೇಳಿದ್ದಾರೆ? ಇದರಲ್ಲಿ ಕೇಳಿದ್ದಾರೆ ಜನ್ಮ ದಿನಾಂಕ, ತಾರೀಕು, ತಿಂಗಳು, ವರ್ಷ. ದಟ್ ಮೀನ್ಸ್ ಫಸ್ಟ್ ನಾವೇನು ಮಾಡಬೇಕು? ತಾರೀಖನ್ನು ಹಾಕಬೇಕು. 26/04/1964 ಇದು ಅವರ ಜನ್ಮ ದಿನಾಂಕವನ್ನು ಕೊಡಬೇಕು. ಯಾರ್ದು? ಭಾಸ್ಕರ್ ಅವರು. ಸೊ ನೆಕ್ಸ್ಟ್ ಆಧಾರ್ ಸಂಖ್ಯೆ ಹಾಕ್ಬೋದು, ಹಾಕದೆ ಕೂತ್ಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ಓಕೆ, ರೈಟ್. ನೆಕ್ಸ್ಟ್ ಮೊಬೈಲ್ ಸಂಖ್ಯೆ 963293 ಸಮಥಿಂಗ್ ಅವರ ನಂಬರ್ ಕೊಡೋದು ಬೇಡ. ಸೊ ಆ ರೀತಿ ಅವರ ನಂಬರ್ ಕರೆಕ್ಟಾಗಿ ಈಗ ಇರ್ತಕ್ಕಂಥ ಅವರ ಮೊಬೈಲ್ ನಂಬರನ್ನು ಕೊಡುವಂಥದ್ದು. ನೆಕ್ಸ್ಟ್ ತಂದೆಯ ಹೆಸರು ಗೋವಿಂದ ಪೂಜಾರಿ. ನೆಕ್ಸ್ಟ್ ಇರುವಂಥದ್ದು ತಂದೆಯ ಪೋಷಕರ ಮತದಾರರ ಭಾವಚಿತ್ರದ ಗುರುತಿನ ಚೀಟಿ ಸಂಖ್ಯೆ. ಅದು ಇದ್ರೆ ಕೊಡ್ಬೋದು, ಇಲ್ಲದಿದ್ರೆ ನೋ ಪ್ರಾಬ್ಲಮ್, ಕೊಡಲೇಬೇಕಂತ ಇರೋದಿಲ್ಲ. ನೆಕ್ಸ್ಟ್ ಇರುವಂಥದ್ದು ತಾಯಿ ಹೆಸರು. ಯಾರ ತಾಯಿ ಹೆಸರು? ಭಾಸ್ಕರ್ ಅವರ, ಸಂಕಿ ಪೂಜಾರಿ. ನೆಕ್ಸ್ಟ್ ಇರುವಂಥದ್ದು ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ನೋಡಿ, ಇಲ್ಲಿದೆ. ಅದು ಕೂಡ ಬೇಕಾದರೆ ಕೊಡ್ಬೋದು, ಇಲ್ಲದಿದ್ದರೆ ಬಿಡ್ಬೋದು. ಯಾಕಂದರೆ ಹಿಂದಿನವ್ರದ್ದು ನಮ್ಗೆ ಗೊತ್ತಿರೋದಿಲ್ಲ, ಅದನ್ನು ಬಿಟ್ಟು ಬಿಡ್ಬೋದು. ನೆಕ್ಸ್ಟ್ ಸಂಗಾತಿ ಹೆಸರು. ಅವರ ಸಂಗಾತಿ ಹೆಸರು ವಿನೋದ ಬಿ ಪೂಜಾರಿ. ಅವರ ಸಂಗಾತಿ ಹೆಸರು ವಿನೋದ ಬಿ ಪೂಜಾರಿ. ನೆಕ್ಸ್ಟ್ ಇರುವಂಥದ್ದು ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಇದು ಕೂಡ ಅಷ್ಟೇ, ಇದ್ರೆ ಕರೆಕ್ಟಾಗಿ ಇದ್ರೆ ಮಾತ್ರ ಕೊಡಿ, ಇಲ್ಲದಿದ್ದರೆ ಕೊಡಲೇಬೇಕಂತ ಇಲ್ಲ. ಓಕೆ, ಇದಿಷ್ಟು ತುಂಬಿಸ್ಬೇಕಾಗ್ತದೆ. ಗಮನಿಸಿ, ಫಸ್ಟ್ ತುಂಬಿಸ್ಲಿಕ್ಕೆ ಇರುವಂಥದ್ದು ಜನ್ಮ ದಿನಾಂಕ. ಯಾರ ಜನ್ಮ ದಿನಾಂಕ? ಯಾರ ಹೆಸರನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ ಮತದಾರರ ಹೆಸರು ಅಂತ, ಅವರ ಮತದಾರರ ಹೆಸರನ್ನ ಜನ್ಮ ದಿನಾಂಕ ಕೊಡುವಂಥದ್ದು. ನೆಕ್ಸ್ಟ್ ಆಧಾರ ಸಂಖ್ಯೆ, ನೆಕ್ಸ್ಟ್ ಮೊಬೈಲ್ ಸಂಖ್ಯೆ, ನೆಕ್ಸ್ಟ್ ತಂದೆಯ ಅಥವಾ ಪೋಷಕರ ಹೆಸರು, ತಂದೆಯ ಇಲ್ಲದಿದ್ದರೆ ಪೋಷಕರ ಹೆಸರು ಕೊಡುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ತಂದೆಯ ಪೋಷಕರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ನೆಕ್ಸ್ಟ್ ಇರುವಂಥದ್ದು ತಾಯಿ ಹೆಸರು. ನೆಕ್ಸ್ಟ್ ಇರುವಂಥದ್ದು ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಇದು ಕೂಡ ಬೇಕಾದರೆ ಕೊಡ್ಬೋದು, ಇಲ್ಲದಿದ್ದರೆ ಕೊಡಬೇಕಂತಲೇ ಇಲ್ಲ. ನೆಕ್ಸ್ಟ್ ಇರುವಂಥ ಸಂಗಾತಿ ಹೆಸರು, ಇದು ಕೊಡಬೇಕು. ಇವಾಗ ಅವರ ಸಂಗಾತಿ ಹೆಸರು ಏನಿದೆಯಾ ಅದನ್ನು ಕೊಡಬೇಕು. ನೆಕ್ಸ್ಟ್ ಸಂಗಾತಿ ಮತದಾರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ, ಇದು ಕೂಡ ಕೊಡ್ಬೋದು, ಕೊಡದೆ ಕೂತ್ಕೊಳ್ಳಿ. ಇದಿಷ್ಟು ತುಂಬಿಸ್ಲಿಕ್ಕಿರೋದು. ಇದು ಸೆಲ್ಫ್ ಮ್ಯಾಪಿಂಗ್ಗೆ ಬೇಕಾಗಿರೋದು. ಬಟ್ ಇದು ಒಂದು ಕಾಲಮ್, ಇದೊಂದು ಕಾಲಮ್, 2 ಕಾಲಮ್ ತುಂಬಿಸ್ಲಿಕ್ಕಿದೆ. ನೆಕ್ಸ್ಟ್ ಇರುವಂಥದ್ದು ಇದನ್ನು ನಾವು ಅಗ್ರಿ ಮಾಡುವಂಥದ್ದು. ಇದು ಕೊಟ್ಟಿರುವಂಥದ್ದು ನಾವು ಸರಿ ಇದೆ ಅಂತ ನೋಡಿ, ಇಲ್ಲಿ ಬರೆದಿದ್ದಾರೆ. ಮೇಲೆ ಉಲ್ಲೇಖಿಸಿದ ಮತದಾರರ ನಾನು ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ. ಇದನ್ನು ಓದ್ಕೊಳ್ಬೇಕು. ನಾವೇನು ಮಾಡ್ತೀವಿ? ಡೈರೆಕ್ಟಾಗಿ ಸೈನ್ ಮಾಡ್ತೀವಿ. ಹಾಗೆ ಮಾಡಲಿಕ್ಕೆಲ್ಲ ಓದ್ಕೊಳ್ಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ BLO ಕೇಳ್ಬೋದು, ಅಥವಾ ಅದರ ಮಾಹಿತಿಯನ್ನು ಪಡ್ಕೊಳ್ಬೋದು. ಈಗ ನೆಕ್ಸ್ಟ್ ಇರುವಂಥದ್ದು ಇದನ್ನೆಲ್ಲ ಓದ್ಕೊಂಡ ನಂತರ ನೆಕ್ಸ್ಟ್ ಇರುವಂಥದ್ದು ಮತದಾರರ ಸಹಿ. ಸಮ್ಟೈಮ್ಸ್ ಮತದಾರರು ಇಲ್ಲ, ಮತದಾರರ ಸಹಿ ಅಥವಾ ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಸಮ್ಟೈಮ್ಸ್ ನಾವು ಇರುವುದಿಲ್ಲ. ಯಾರಾದರೂ ಯಾರಂತ ಅಲ್ಲಿ ಬರೀಬೇಕು, ಸಂಬಂಧವನ್ನು ಉಲ್ಲೇಖಿಸಿ ದಿನಾಂಕದೊಂದಿಗೆ. ಅಲ್ಲಿ ನೋಡಿ ಸಹಿ ಮಾಡ್ತೀರಿ, ಸಹಿ ಮಾಡಿದಾಗ ಒಂದು ದಿನಾಂಕವನ್ನು ಕೂಡ ಹಾಕಬೇಕು. ಒಂದು ವೇಳೆ ಸಹಿ ಮಾಡಲಿಕ್ಕೆ ನೀವು ಇಲ್ಲ ಅಂತ ಹೇಳಿದರೆ ನಿಮ್ಮ ಯಾರು ಸಂಬಂಧಪಟ್ಟ ಹಾಗೆ ಅವರ ಸಂಬಂಧವನ್ನು ಉಲ್ಲೇಖಿಸಿ ಅವರ ಸಹಿಯನ್ನು ಹಾಕುವಂಥದ್ದು. ಸೊ ಈ ರೀತಿ ತುಂಬಿಸಿಕೊಡುವಂಥದ್ದು. ನೆಕ್ಸ್ಟ್ ಇರುವಂಥದ್ದು BLO ಅವರ ಸಹಿ. ಇಲ್ಲಿ BLO ಅವರ ಸಹಿಯನ್ನು ನೀವು ತಗೊಳ್ಬೇಕು. ನಿಮ್ಮ ಕಾಪಿಯಲ್ಲಿ BLO ಅವರ ಸಹಿಯನ್ನು ತಗೊಳ್ಬೇಕು. ಅವರ BLO ಅವರು ಅವರ ಪೇಪರ್ಗೆ ಅವರು ಸಹಿ ಹಾಕ್ತಾರೆ. ಆದರೆ ನಿಮಗೆ ಅವರ BLO ಅವರ ಸಹಿಯನ್ನು ತಗೊಂಡಾಗ ನೀವು ಅದನ್ನು ಅಗ್ರಿ ಆಗಿದ್ದೀರಿ ಅನ್ನೋದು ಗೊತ್ತಾಗ್ತದೆ. ಇದಿಷ್ಟು ಸೆಲ್ಫ್ ಮ್ಯಾಪಿಂಗ್ಗೆ ಮಾಡಬೇಕಾದ. ಅಂದರೆ 2002ರಲ್ಲಿ ವೋಟ್ ಇದೆ ನಮಗೆ. ಆ 2002ರಲ್ಲಿ ಯಾರ್ದೆಲ್ಲ ವೋಟ್ ಇದೆ ಅವರಿಗೆ ಇವಾಗ ಸೆಲ್ಫ್ ಮ್ಯಾಪಿಂಗ್ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು. ಸೆಲ್ಫ್ ಮ್ಯಾಪಿಂಗ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ 2002ರ ಮತದಾರರ ಪಟ್ಟಿಯನ್ನು ಇವಾಗ ಇರ್ತಕ್ಕಂಥ ಮತದಾರರ ಪಟ್ಟಿಗೆ ಹೋಲಿಕೆ ಮಾಡಲಾಗ್ತದೆ. ಈ ರೀತಿ ನಡೆಯುತ್ತೆ. ನಮ್ಮ ಬ್ರಹ್ಮಶ್ರೀ ಮೀಡಿಯಾದಿಂದ ಜನಜಾಗೃತಿ ಕಾರ್ಯಕ್ರಮಕ್ಕೆ ನೀವೆಲ್ಲ ವೀಕ್ಷಣೆ ಮಾಡಿದ್ದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಂತಹ ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ಬ್ರಹ್ಮಶ್ರೀ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.